ಸ್ಟ್ಯಾಂಡಿಂಗ್ ಆ್ಯಪ್ಸ್ ವರ್ಕೌಟ್ ಬಿಗಿನರ್ ಫ್ರೆಂಡ್ಲಿ. ಸ್ಲೋ ಆಗಿ ನನ್ನ ಜೊತೆ ಮಾಡಿ. ವಾರ್ಮ್ ಅಪ್, ಲೈಟ್ ಮಾರ್ಚ್. ಸ್ಲೋ ಸೈಡ್ ಟ್ವಿಸ್ಟ್. ಕೋರ್ ಆಕ್ಟಿವೇಟ್ ಮಾಡೋಣ. ಕೋರ್ ಎಂಗೇಜ್ ಮಾಡ್ಕೊಳ್ಳಿ. ಸೈಡ್ ಸ್ಟ್ರೆಚ್. ಸೈಡ್ ಬೆಂಡ್ ಮಾಡಿದಾಗ ಉಸಿರು ಬಿಡಿ, ಮತ್ತೆ ರಿಟರ್ನ್ ಬರ್ತಾ ಉಸಿರು ತಗೊಳ್ಳಿ. ಎಕ್ಸೇಲ್, ಇನ್ಹೇಲ್. ಸ್ಲೋ ಆಗಿ ಮಾಡಿ. ಆಕ್ಟಿವ್ ರೆಸ್ಟ್, ಸ್ಲೋ ಮಾರ್ಚ್. ಸ್ಟಾರ್ಟ್ ನೀ ಟು ಎಲ್ಬೋ. ಕೋರ್ ಟೈಟ್ ಇಟ್ಕೊಳ್ಳಿ. ಲಿಫ್ಟ್, ಎಕ್ಸೇಲ್, ಡೌನ್, ಇನ್ಹೇಲ್. ನಿಮ್ಗೆ ಎಷ್ಟು ಲಿಫ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಲಿಫ್ಟ್ ಮಾಡಿ. ಈಗ ಆಕ್ಟಿವ್ ರೆಸ್ಟ್, ಸ್ಮಾಲ್ ವಾಕ್. ಈಗ ರೈಟ್ ಲೆಗ್ ಕಂಟ್ರೋಲ್ ಇರಲಿ. ಕ್ರಂಚ್, ಎಕ್ಸೇಲ್, ಡೌನ್, ಇನ್ಹೇಲ್. ಲಾಸ್ಟ್ ಫ್ಯೂ ರೆಪ್ಸ್ ಪುಷ್ ಮಾಡಿ. ಪಂಚ್ ಟ್ವಿಸ್ಟ್. ಸೇಮ್ ಲೆಗ್, ಸೇಮ್ ಹ್ಯಾಂಡ್. ಒಟ್ಟಿಗೆ ಪಂಚ್ ಮತ್ತು ಟ್ವಿಸ್ಟ್ ಮಾಡಬೇಕು. ಎಕ್ಸೇಲ್, ಪಂಚ್ ಮತ್ತು ಟ್ವಿಸ್ಟ್ ಮಾಡಿದಾಗ ಬ್ಯಾಕ್, ಇನ್ಹೇಲ್. ಪಂಚ್, ಎಕ್ಸೇಲ್, ಬ್ಯಾಕ್, ಇನ್ಹೇಲ್. ಕೋರ್ ಟೈಟ್ ಇಟ್ಕೊಳ್ಳಿ. ಸ್ಪೀಡ್ ಬೇಡ. ಆಲ್ಮೋಸ್ಟ್ ಡನ್. ರೆಸ್ಟ್, ಬ್ರೀತಿಂಗ್ ನಾರ್ಮಲ್ ಇಟ್ಕೊಳ್ಳಿ. ಸೈಡ್ ಕ್ರಂಚ್. ಕ್ರಂಚ್, ಎಕ್ಸೇಲ್, ಬ್ಯಾಕ್, ಇನ್ಹೇಲ್. ಟ್ವಿಸ್ಟ್ ಮಾಡುವಾಗ ಫುಲ್ ಸ್ಟ್ರೈಟ್ ಇಟ್ಕೊಂಡು ಮಾಡಬೇಡಿ, ಸ್ವಲ್ಪ ಫ್ರಂಟಿಗೆ ತೊಗೊಂಡು ಬನ್ನಿ. ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ. ಟ್ವಿಸ್ಟ್ ಮಾಡುವಾಗ ಸೈಡ್ ಆ್ಯಪ್ಸ್, ಒಬ್ಲಿಕ್ಸ್ ಫೀಲ್ ಆಗುತ್ತೆ. ಲೆಫ್ಟ್ ಲೆಗ್ ಸ್ಲೋ ಆಗಿ ಮಾಡಿ ಕ್ರಂಚ್. ಮತ್ತು ಎಲ್ಲ ಎಕ್ಸಸೈಸಸಲ್ಲೂ ಕೋರ್ನ ಎಂಗೇಜ್ ಮಾಡಬೇಕು. ಟೈಟ್ ಇಟ್ಕೊಳ್ಳಿ ಕೋರು. ಎಷ್ಟು ಲಿಫ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಲಿಫ್ಟ್ ಮಾಡಿ. ಪುಷ್ ಮಾಡೋಕ್ಕಾಗತ್ತೆ ಅಂದರೆ ಪುಷ್ ಮಾಡಿ. ಜಾಸ್ತಿ ರೆಸ್ಟ್ ಬೇಕು ಅಂತ ಅಂದರೆ ವಿಡಿಯೋ ಪಾಸ್ ಮಾಡಿ ಕಂಟಿನ್ಯೂ ಮಾಡಿ. ಈಗ ನೀ ಹೋಲ್ಡ್. ನೀನ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿ. ಕೋರ್ ಟೈಟ್ ಇಟ್ಕೊಳ್ಳಿ. ಬ್ರೀತಿಂಗ್ ಮಾಡ್ತಾ ಇರಿ. ಆವಾಗ ನಿಮಗೆ
ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ಬೋದು. ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಫ್ಲೋರ್ಗೆ ಟ್ಯಾಪ್ ಮಾಡಿ ಮತ್ತೆ ಲಿಫ್ಟ್ ಆ್ಯಂಡ್ ಹೋಲ್ಡ್. ಈಗ ಲೆಫ್ಟ್ ಲೆಗ್ ಮಾಡೋಣ. ನಿಮ್ಗೆ ಹೇಗೆ ಕೈನ ಪ್ಲೇಸ್ ಮಾಡಿದ್ರೆ ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ಬೋದು ಅಂತ ನೋಡಿ, ಆ ಥರ ಪ್ಲೇಸ್ ಮಾಡ್ಕೊಳ್ಳಿ. ಎಕ್ಸೇಲ್ ಇನ್ಹೇಲ್ ಮಾಡ್ತಾ ಇರಿ. ಫ್ಲೋರ್ಗೆ ಟ್ಯಾಪ್ ಮತ್ತು ಅಪ್ ಆ್ಯಂಡ್ ಹೋಲ್ಡ್. ಇವಾಗ ಫ್ಯೂ ಸೆಕೆಂಡ್ಸ್ ಆಕ್ಟಿವ್ ರೆಸ್ಟ್. ನೆಕ್ಸ್ಟ್ ರೌಂಡ್ 2 ಮಾಡೋಣ. ನೀ ಟು ಎಲ್ಬೋ, ಲಿಫ್ಟ್, ಎಕ್ಸೇಲ್, ಡೌನ್, ಇನ್ಹೇಲ್. ಉಸಿರಾಡಿ ಹೋಲ್ಡ್ ಮಾಡಬೇಡಿ. ರೆಸ್ಟ್. ಈಗ ರೈಟ್ ಲೆಗ್, ಕೋರ್ ಟೈಟ್ ಇಟ್ಕೊಳ್ಳಿ. ನಿಮಗೆ ಸ್ವಲ್ಪನೇ ಲಿಫ್ಟ್ ಮಾಡೋಕ್ಕಾಗತ್ತೆ ಅಂದರೆ ಅಷ್ಟೇ ಮಾಡಿ. Punch twist, core tight, punch exhale, back inhale. ನೀ ಸ್ವಲ್ಪ ಬೆಂಡ್ ಇರಲಿ. ಸ್ಲೋ ಮತ್ತು ಕಂಟ್ರೋಲ್ ಆಗಿ ಮಾಡಿ. ಸೈಡ್ ಕ್ರಂಚ್. ಕ್ರಂಚ್ ಮಾಡಿದಾಗ ಉಸಿರು ಬಿಡಿ, ಬ್ಯಾಕ್ ಉಸಿರು ತಗೊಳ್ಳಿ. ಈಗ ಲೆಫ್ಟ್ ಲೆಗ್, ಕ್ರಂಚ್, ಎಕ್ಸೇಲ್, ಬ್ಯಾಕ್ ಇನ್ಹೇಲ್. ಸ್ಲೋ ಮತ್ತು ಕಂಟ್ರೋಲ್ ಆಗಿ ಮಾಡಿ. ರೆಸ್ಟ್. ಬೇಕು ಅಂದರೆ ಸ್ವಲ್ಪ ನೀರು ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಈಗ ಲಾಸ್ಟ್ ಎಕ್ಸಸೈಸ್, ನೀ ಹೋಲ್ಡ್. ಕೋರ್ ಟೈಟ್ ಇಟ್ಕೊಂಡು ಬ್ರೀತಿಂಗ್ ಮಾಡಿ. ಆವಾಗ ನೀವು ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ಬೋದು. ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದ್ಸತಿ ಟ್ಯಾಪ್ ಮಾಡಿ ಮತ್ತೆ ರಿಟರ್ನ್ ಹೋಲ್ಡ್ ಮಾಡಿ. ಬೇಕು ಅಂತ ಅಂದರೆ ಏನಾದರೂ ಚೇರ್ ಇದೆ ಅಥವಾ ಗೋಡೆ ಇದೆ ಅಂತ ಅಂದರೆ ನೀವು ಸಪೋರ್ಟ್ ತೊಗೊಬೋದು. ಲೆಫ್ಟ್ ಲೆಗ್,
ಇಲ್ಲಿ ನಾನು ಸೋಫಾನ ಸಪೋರ್ಟಿಗೆ ತಗೊಂಡು ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಹೈಟ್ ಇರೋ ಅಂಥ ಚೇರ್ ಅಥವಾ ಗೋಡೆನ ಇಟ್ಕೊಂಡು ಸಪೋರ್ಟ್ ತಗೊಳ್ಳಿ. ಇದು ಸ್ವಲ್ಪ ಲೋ ಆಯಿತು ಹೈಟ್. ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಹೋಲ್ಡ್. ಲಾಸ್ಟ್ ಎಕ್ಸಸೈಸ್ ಇದು. ಈಗ ಕೂಲ್ ಡೌನ್. ಸ್ಕಿಪ್ ಮಾಡಬೇಡಿ. ಕಾಲು ಸ್ವಲ್ಪ ಸ್ಪ್ಲಿಟ್ ಮಾಡಿ, ನೀ ಬೆಂಡ್, ಸೈಡ್ ಸ್ಟ್ರೆಚ್. ಡೀಪ್ ಬ್ರೀತ್ ಮಾಡಿ. ಈಗ ಫಾರ್ವರ್ಡ್ ಬೆಂಡ್ ಮಾಡೋಣ. ನಿಮಗೆ ಎಷ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಕಾಲನ್ನ ಸ್ಪ್ಲಿಟ್ ಮಾಡಿ, ಒಂದು ಕೈಗೆ ಇನ್ನೊಂದು ಕೈನ ಇಟ್ಕೊಂಡು ಹೋಲ್ಡ್ ಮಾಡಿ. ಸ್ವಲ್ಪ ಜಸ್ಟ್ ಹಾಗೆ ಸ್ವಿಂಗ್ ಮಾಡಿ, ಲೈಟಾಗಿ ರಿಲ್ಯಾಕ್ಸ್ ಮಾಡಿ, ನಾರ್ಮಲ್ ಬ್ರೀತಿಂಗ್ ಮಾಡಿ. ಇವಾಗ ಈಗ ಸ್ಲೋ ಆಗಿ ರಿಟರ್ನ್ ಬನ್ನಿ. ಬ್ಯಾಲೆನ್ಸ್ ಇರಲಿ. ವೆಲ್ ಡನ್. ಸೇವ್ ಮಾಡಿ, ಟ್ರೈ ಮಾಡಿ.